ವಿಕಾಸನಕ್ಕೆ ಕಲಿಕೆ ಹಬ್ಬ ಸಹಕಾರಿ. ಉರ್ದು ಸಮೂಹ ಸಂಪನ್ಮೂಲ ಕೇಂದ್ರಗಳು FLN ಅಡಿಯಲ್ಲಿ ಕಲಿಕಾ ಹಬ್ಬವನ್ನು ಆಯೋಜಿಸಿ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಲ್ಲಿ ಸೃಜನಶೀಲತೆ ಮತ್ತು ಶೈಕ್ಷಣಿಕ ಬಲವರ್ಧನೆಗೆ ಉತ್ತೇಜನ ನೀಡುತ್ತಿದೆ. ಈ ಹಬ್ಬವು ರಸಪ್ರಶ್ನೆ, ಪೋಸ್ಟರ್ ಪ್ರದರ್ಶನ ಮತ್ತು ಸಾಂಸ್ಕೃತಿಕ ಬೆಳವಣಿಗೆಗಳ ಮೂಲಕ ಮಕ್ಕಳ ಸಕ್ರಿಯ ಕಲಿಕೆಯನ್ನು ಪ್ರೋತ್ಸಾಹಿಸುತ್ತದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸಲಿಂಗಪ್ಪ ಹೇಳಿದರು. ನಗರದ ಟಿಪ್ಪು ಸುಲ್ತಾನ್ ಉರ್ದು ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕಾ ಪಂಚಾಯತ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಮತ್ತು ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಕಾರ್ಯಾಲಯ, ಉರ್ದು ಸಮೂಹ ಸಂಪನ್ಮೂಲ ಕೇಂದ್ರ ವತಿಯಿಂದ ಕಲಿಕಾ ಹಬ್ಬವನ್ನು ಆಯೋಜನೆ ಮಾಡಲಾಗಿತ್ತು. RDCC ಬ್ಯಾಂಕ್ ನಿರ್ದೇಶಕ ಸೋಮನಗೌಡ ಬಾರದಲಿ, JDS ಮುಖಂಡ ಅಭಿಷೇಕ್ ನಾಡಗೌಡ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಸರ್ಕಾರವು ಶೈಕ್ಷಣಿಕ ಅಭಿವೃದ್ಧಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಅದರಲ್ಲಿ ಕಲಿಕಾ ಹಬ್ಬವು ಪ್ರಮುಖವಾಗಿದೆ. ಶಿಕ್ಷಕರು ಶಿಕ್ಷಣದ ಜೊತೆಗೆ ವಿದ್ಯಾರ್ಥಿಗಳಿಗೆ ಸಂಸ್ಕಾರವನ್ನು ಕಲಿಸಿಕೊಡಬೇಕು. ಸಂಸ್ಕಾರ ಪಡೆಯದೇ ಇರುವ ವ್ಯಕ್ತಿ ಶಿಕ್ಷಣ ಪಡೆದರೂ ಯಾವುದೇ ಪ್ರಯೋಜನವಿಲ್ಲ ಎಂದರು. यार सामने जो स्कूल के सामने काउंटर लगाएगा उनके साइड में नहीं सामान जिसको उसके बाद में जल पानी के लिए कोई थर्मल टीचर जाएगा और उसके बाद लास्ट में जो मेमोरी गेम है उसमें अमीन सर को मेमोरी टेस्ट जो गेम है उसकी फाइल करेक्ट करें और उसको कंपटीशन आगे बढ़े. अमीन सर और क्या बोल सकता है अमीन सर ठीक है. मैं तमाम बच्चों को और एक बार फिर बात करेंगे बहुत देर हो गई. ठीक है ಪೋಷಕರು ಹಾಗೂ ಮಕ್ಕಳ ಸಹಸಂಬಂಧವರ ಅಂತೇಳಿ ಉರ್ದುಗಳನ್ನು ಬರೆದಿದ್ದಾರೆ. ಇವತ್ತು ನಮ್ಮ ತಂದೆ ತಾಯಿಗಳನ್ನು ನಾವು ಎಷ್ಟು ಗೌರವಿಸ್ತಾ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಅಂತ ಮಕ್ಕಳಿಗೆ ಕಲಿಸುವಂತ ಎಲ್ಲ ಶಿಕ್ಷಕರು ಆಗಲಿ ಹಾಗೆ ಮುದ್ದು ಮಕ್ಕಳಿಗೂ ಕೂಡ ಬರೆಯುವ ಮಡಿಕೆಯಲ್ಲಿ ಸರಿಯಲ್ಲಿ ಅನ್ನೋದು ಮಕ್ಕಳಿಗೂ ಕೂಡ ಸಂಸ್ಕಾರ ಈಗಲಿಂದಲೇ ಪ್ರಾರಂಭ ಮಾಡುವಂತ ಶಿಕ್ಷಕರು ತಾವೆಲ್ಲ ಆಗಲಿ ಹಾಗೆ ಮುದ್ದು ಮಕ್ಕಳು ಕೂಡ ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಶುಭವಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಮಹೋದಯರೇ, ಯಾಕಂತಂದ್ರೆ ನಾವು ಉರ್ದು ಕಲಿಕಾ ಹಬ್ಬವನ್ನ ಮುಗಿಸ್ಬೇಕಾಗಿತ್ತು. ಮಾರ್ಚ್ ತಿಂಗಳಲ್ಲಿ ನಾವು ಮಾಡ್ತೀವಿ ಅಂದ್ರು, ಇಲ್ಲ ಎಕ್ಸಾಮ್ ಪ್ರಾರಂಭ ಆಗ್ತದ. ಮೊನ್ನೆ ಸೋಮವಾರ ತನ ಬಹಳ ಖುಷಿ ಆಯ್ತು. ಮೊನ್ನೆ ಸೋಮವಾರ ಪೂರ್ವಭಾವಿ ಮೀಟಿಂಗ್ ಆಗಿರೋದ್ರಿಂದ ಕಲಿಕಾ ಸಾಮಗ್ರಿಗಳನ್ನ 24 ಶಾಲೆಗಳು ಉತ್ತಮವಾಗಿರ್ತಕ್ಕಂಥ ಕಲಿಕಾ ಹಬ್ಬದ ಮೇಳಗಳ ರೀತಿಯಲ್ಲಿ ಉತ್ತಮವಾಗಿರ್ತಕ್ಕಂಥ ಸಾಧನಗಳನ್ನು ಏರ್ಪಡಿಸಿ ಉತ್ತಮವಾದಂತಹ ವಿದ್ಯಾರ್ಥಿಗಳನ್ನು ಏರ್ಪಡಿಸುವ ಸಲುವಾಗಿ ಮೊದಲನೇದಾಗಿ ಎಲ್ಲಾ ಶಿಕ್ಷಕರಿಗೆ, ಅತಿಥಿ ಶಿಕ್ಷಕರನ್ನು ಒಳಗೊಂಡು ಎಲ್ಲಾ ಶಿಕ್ಷಕರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಯಾಕಂತಂದ್ರೆ ಉರ್ದುನಲ್ಲಿ, ನಮ್ಮ ಕನ್ನಡ ಭಾಷೆಯಲ್ಲಿ, ಯಾಕಂತಂದ್ರೆ ಅನ್ಯ ಸಂಸ್ಕೃತಿಯನ್ನು ಪ್ರೀತಿಸು, ನಿನ್ನ ಸಂಸ್ಕೃತಿಯಲ್ಲಿ ನೀನು ಜೀವಿಸು ಎನ್ನುವ ಹಾಗೆ ಏನಪ್ಪಾ ಅಂತಂತಂದ್ರೆ ಸಾಮಾನ್ಯವಾಗಿ ಓದು, ಬರ, ಲೆಕ್ಕಾಚಾರ ಇವುಗಳನ್ನ ಚಟುವಟಿಕೆಗಳ ಮುಖಾಂತರವಾಗಿ ಮಾಡಿಸಬೇಕೆನ್ನುವಂತ ಉದ್ದೇಶದಿಂದ ಉತ್ತಮವಾಗಿರ್ತಕ್ಕಂಥ ಕಲಿಕಾ ಹಬ್ಬವನ್ನ ಏರ್ಪಾಡು ಮಾಡಿದ್ರಿ. ಯಾಕಂತಂದ್ರೆ ನಮ್ಮಲ್ಲಿ ತಾಲೂಕಿನಲ್ಲಿ 24 ಉರ್ದು ಶಾಲೆಗಳಿವೆ. ಮುಂದಿನ ದಿನಮಾನಗಳಲ್ಲಿ ಉರ್ದು ಉಳಿಬೇಕು. ಯಾಕಂತಂದ್ರೆ ನಮ್ದು ಹೈದರಾಬಾದ್ ಕರ್ನಾಟಕ ಆಗಿರುವುದರಿಂದ, ಮಾತೃಭಾಷೆ ಅವರ ಇದರಲ್ಲಿ ಇರುವುದರಿಂದ ಸಾಕಷ್ಟು ಜನ ನಮ್ಮಲ್ಲಿ ಉರ್ದುಗಳ ಶಾಲಾ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಮಕ್ಕಳ ಸಂಖ್ಯೆಯನ್ನು ಕಡಿಮೆ ಆಗ್ತಾ ಇದೆ. ಉರ್ದು ಭಾಷೆಯಲ್ಲಿ ಕೂಡ KS ಎಕ್ಸಾಮ್ ಬರಿಬಹುದು, IAS ಎಕ್ಸಾಮ್ ಬರಿಬಹುದು, ಉರ್ದುನಲ್ಲಿ ಟೀಚರ್ ಆಗ್ಬಹುದು, ಲ್ಯಾಂಗ್ವೇಜ್ ಟೀಚರ್ ಆಗ್ಬಹುದು. ಎಲ್ಲವನ್ನು ಉರ್ದು ಶಾಲೆಗಳು ಬಹಳಷ್ಟು ಹೈಸ್ಕೂಲ್ಗಳು ನಮ್ಮಲ್ಲಿ ಪ್ರಾರಂಭ ಆಗಿದ್ದಾವೆ.
ನಮ್ಮ ವಿದ್ಯಾರ್ಥಿಗಳಿಗೆ ಚಟುವಟಿಕೆಗಳ ಮುಖಾಂತರವಾಗಿ ಚೆನ್ನಾಗಿ ಉರ್ದು ಭಾಷೆಯನ್ನ ಚೆನ್ನಾಗಿ ಕಲಿಸ್ರಿ, ಸರಳವಾಗಿ ಉರ್ದು ಓದುವಂತೆ ಕಲಿಕೆಯನ್ನ ಮಾಡ್ತಕ್ಕಂಥದ್ದು ಮತ್ತು ಉರ್ದುನಲ್ಲಿ ಬರ್ತಕ್ಕಂಥ ಈ FLN ಚಟುವಟಿಕೆಗಳೇನದಾವಲ್ಲ ಅವುಗಳನ್ನ ಉತ್ತಮ ರೀತಿಯಲ್ಲಿ ಮುಗಿಸ್ರಿ ಅಂತಕ್ಕಂಥ ಮಾಡಿರೋ ಬಹಳ ಸಂತೋಷ ನಮ್ಗೆ. ಯಾಕಂದ್ರೆ ಹುಡುಗರಿಗೆ ಒಂದೇ ದಿವಸದಾಗ ನೀವು ರೆಡಿ ಮಾಡ್ಬೇಕಂದ್ರೆ ಬಹಳ ತ್ರಾಸ ಐತಿ. ನೀವು ಒಂದು ವರ್ಷದಾಗ ಓದಿಸಿದ್ ಒಂದೇ ದಿವಸದಾಗ ಎಕ್ಸಾಮ್ ಬರುತ್ತೀರಿ, ಇವತ್ತು ಒಂದೇ ದಿವಸ ತಯಾರು ಮಾಡಿ ನೀವು ಅವರಿಗೆ ಮಾಡಿಸ್ಬೇಕಂದ್ರೆ ಬಹಳ. ಯಾಕಂದ್ರೆ ಎಲ್ಲ ಚಿಕ್ಕ ಚಿಕ್ಕ ಹುಡುಗರು ಅವ್ರಿಗೆ ಕುಂದ್ರ ಅಂತ ಹೇಳಕ್ಕೆ ನಿಮ್ಗೆ ಒಂದು ತಾಸ ಆಗ್ತದೆ ಪಾಪ. ಹಾಗಾಗಿ ಶಿಕ್ಷಕರಿಗೆ ಮೊದಲದಾಗಿ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಒಂದೇ ದಿವಸ ಅವ್ರನ್ನ ತಯಾರು ಮಾಡಿ ನೀವು ಹೇಳಿದ್ನ ಅವ್ರ ಕೈಯಲ್ಲಿ ಮಾಡ್ಬೇಕಂದ್ರೆ ಬಹಳ ಕಷ್ಟ ಇದೆ. ಅದನ್ನ ನೀವು ರೆಡಿ ಮಾಡಿ ಇವತ್ತು ಕಲಂಕ ಹಬ್ಬವನ್ನ ಮಾಡ್ತಾ ಇದೆಯಲ್ಲ, ಅದಕ್ಕೆ ನಿಮ್ಮೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೇನೆ. ಅದೇ ರೀತಿ ಹೇಳಿದಂಗೆ 24 ಉರ್ದು ಸ್ಕೂಲು ನಮ್ಮ ಸಿನ್ನೂರು ತಾಲೂಕಲ್ಲಿ ಇದಾವೆ ಅಂತ ಹೇಳಿದ್ರು. ಅದನ್ನ ಇನ್ನ ಮಕ್ಕಳು ಹೆಚ್ಚಾಗಿ ಸೇರಿದ್ರೆ ನಿಮಗಿನ್ನ ಜಾಸ್ತಿ ಸ್ಕೂಲ್ ಮಾಡ್ಬೋದು. ಯಾಕಂದ್ರೆ ನಾವು ಹೈದರಾಬಾದ್ ಕರ್ನಾಟಕ ಭಾಗದಲ್ಲ, ಆದ್ದರಿಂದ ಬಹಳಷ್ಟು ನಿಮ್ಮ ಸಮಾಜದ ಮಕ್ಕಳು ಇದಾರೆ. ಅವರಿಗೆ ಪ್ರೈವೇಟ್ ಸ್ಕೂಲಿಗೆ ಈಗ ನಿಮ್ ಕಾಂಪಿಟೇಷನ್ ಹೆಂಗೈತಿ ಏನೈತಿ ಅನ್ನೋದು ನಾನು ಏನು ಹೇಳೋದ್ ಬೇಕಿಲ್ಲ. ಯಾಕಂದ್ರೆ ನಮ್ಮ ಸಿನ್ನೂರಾಗ ಯಾವ ಸ್ಕೂಲ್ ಕೇಳಿದ್ರು ನೀವು 1-1.5 ಲಕ್ಷ ರೂಪಾಯಿ ಫೀಸ್ ಇರತ್ತ. ನಾವು ತಿಂಗಳ ದುಡಿದು ಆ ಮಕ್ಳಿಗೆ ಓದಿಸ್ಬೇಕು ಅಂತಂತಂದ್ರೆ ಇವತ್ತು ಬಹಳ ಕಷ್ಟ ಆಗ್ಬಿಡುತ್ತೆ. ಹಾಗಾಗಿ ಸರ್ಕಾರಿ ಸ್ಕೂಲ್ದಾಗ ನಾವು ಎಲ್ಲ ಊಟ ಕೊಟ್ಟು, ಬಟ್ಟೆ ಕೊಟ್ಟು, ಬ್ಯಾಗು, ಬುಕ್ಕು ಎಲ್ಲ ಕೊಟ್ಟರು ನಮ್ಮ ತಂದೆ ತಾಯಿಯಂದ್ರೆ ಸ್ಕೂಲಿಗೆ ಕಳ್ಸೋರು. ಎದಕ್ ಕಳ್ಸೋವಲ್ರಪ್ಪ ಅಂತ ಅನ್ನೋದಕ್ಕೆ ನಮಗೆ ಇನ್ನೂ ಅರ್ಥ ಆಗೋಲ್ತು. ಹಾಗಾಗಿ ನಾನು ಎಲ್ಲ ತಂದೆ ತಾಯಿಯಂದ್ರಿಗೆ ರಿಕ್ವೆಸ್ಟ್ ಮಾಡ್ತೇನೆ, ಸ್ಕೂಲಿಗೆ ಮಕ್ಕಳನ್ನ ಕಳಿಸ್ರಿ. ನಾನು ಪ್ರೈವೇಟ್ ಸ್ಕೂಲಿಗೆ ಕಳಿಸ್ಬಾರ್ರಿ ಅಂತ ಹೇಳಲ್ಲ. ನಿಮ್ ಶಕ್ತಿ ಇದ್ರೆ ಪ್ರೈವೇಟ್ ಸ್ಕೂಲಿಗೆ ಕಳಿಸ್ರಿ, ಬೇರೆ ಇದ್ರೆ ಕಳಿಸ್ರಿ. ಯಾಕಂದ್ರೆ ನಾವೇನಿಲ್ಲಿ ಟೀಚರ್ಸ್ ಇದಾರೆ, ಗೌರ್ಮೆಂಟ್ ಸ್ಕೂಲ್ದಾಗ ಏನ್ ಟೀಚರ್ಸ್ ಇದಾರೆ, ಅವ್ರು ಪ್ರೈವೇಟ್ ಸ್ಕೂಲ್ದಾಗ ಸಿಗಂಗಿಲ್ಲ. ಈ ವೇಳೆ ಸುಡಾ ಸದಸ್ಯ ಖಾಜಾ ಮಲ್ಲಿಕ್, ಎಸ್ಡಿಎಂಸಿ ಅಧ್ಯಕ್ಷ ಮೆಹಬೂಬ್ ಎಂಆರ್ ಹುಲ್ಗಪ್ಪ, ಇಸಿಒ ಬಸವರಾಜ್ ಆನೆಗುಂದ್, ಅಜೀಜ್ ಅಬೀದ್, ನೂರ್ ಖಾನ್, ಮೈನುದ್ದೀನ್, ನಾಗಪ್ಪ, ಶಾಲೆ ಮುಖ್ಯ ಗುರುಗಳಾದ ಜಾಕೀರ್ ಅಲಿ, ಶಿಕ್ಷಕ ಸಂಘದ ಮಾಜಿ ಅಧ್ಯಕ್ಷರಾದ ಮಾನಮ್ಮ ಸೇರಿದಂತೆ ಶಿಕ್ಷಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಬಾಸುರಾಜ್ ಬುಕ್ನಟ್ಟಿ, ಭಾರತ ವೈಭವ ನ್ಯೂಸ್, ಸಿಂಧನೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.